ಬಿಸ್ನೆಸ್ಸಲ್ಲಿ ಹೆಂಗೆ ಡಿಸಿಷನ್ ತೊಗೊಬೇಕು ಗೊತ್ತಾ ನಿಮಗೆ? ಮೂಡ್ ಬೇಸ್ ಮೇಲ ಅಥವಾ ಯಾವುದಾದ್ರೂ ಬೇರೆ ಮೆಥಡ್ ಇದೆಯಾ? ನಾನು ಅದನ್ನು ಡೈಲಿ ಡ್ಯಾಶ್ಬೋರ್ಡ್ ಡಿಸಿಷನ್ ಅಂತ ಕರಿತೀನಿ, DDD. ಏನಂಗಂದರೆ ಫಾರ್ 19 years ಐ ಟುಕ್ ದಿಸ್ ಡಿಸಿಷನ್. ನೆನ್ನೆ ಎಷ್ಟು ಸೇಲ್ ಆಯಿತು, ಎಷ್ಟು ಜನ ಸೇಲ್ಸ್ ಫೀಲ್ಡ್ಗೆ ಹೋಗಿದ್ರು, ಎಷ್ಟು ಸ್ಟಾಕ್ ಫೀಲ್ಡ್ಗೆ ಹೋಯಿತು, ಎಷ್ಟು ಕಲೆಕ್ಷನ್ ಆಯಿತು, ಯಾವ ಸ್ಟಾಕ್ ಖಾಲಿ ಆಗಿದೆ, ಇನ್ಯಾವ ಸ್ಟಾಕ್ ತರಿಸ್ಬೇಕು. ವೀಕ್ಲಿ ರಿಪೋರ್ಟ್ ನೋಡ್ತಾ ಇದ್ದೆ, ಮಂತ್ಲಿ ರಿಪೋರ್ಟ್ ನೋಡ್ತಾ ಇದ್ದೆ. ಸೊ ಯುವರ್ ಡೈಲಿ ಡಿಸಿಷನ್ಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಯುವರ್ ಬಿಸ್ನೆಸ್ ಪ್ರಾಫಿಟಬಲ್ ಆರ್ ಲಾಸ್. 3 ನೋಡಬೇಕು: ಸ್ಟಾಕ್, ಲೀಡರ್ಸ್, ಟೀಮ್. ಸೊ ಈ ನಂಬರ್ಸ್ನ ನಾವು ನೋಡಿ ಅನಲೈಸ್ ಮಾಡಿ ನಿರ್ಧಾರ ಮಾಡಿಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ಸ್ಟ್ರಗಲ್ ಮಾಡ್ತಾನೆ ಇರ್ತೀವಿ. ಸೊ ಐ ಆಮ್ ಕಂಡಕ್ಟಿಂಗ್ ಎ ವೆಬಿನಾರ್. ಕೆಳಗಡೆ DM ಮಾಡಿ ಲಿಂಕ್ ಅಂದ್ಬಿಟ್ಟು, ಸೊ ಯು ಕ್ಯಾನ್ ಜಾಯಿನ್ ದಿಸ್ ವೆಬಿನಾರ್ ಆ್ಯಂಡ್ ಯು ಕ್ಯಾನ್ ಲರ್ನ್ ಎಕ್ಸಾಕ್ಟ್ಲಿ ಈ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಕಲ್ತ್ಬಿಟ್ರೆ, ವೆದರ್ ಯುವರ್ ಬಿಸ್ನೆಸ್ 5 lakhs ಬಿಸ್ನೆಸ್, 10 lakhs, 25 lakhs, 1 crore ಪರ್ ಮಂತ್, ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕಂದ್ರೆ ಬೇಕಾಗಿರೋ ಒಂದು ಎಬಿಲಿಟಿ ಏನದು? ನಿರ್ಧಾರ. ಡ್ಯಾಶ್ಬೋರ್ಡ್ ಡಿಸಿಷನ್ ನಿರ್ಧಾರ ಅಂತ ಕರಿತೀನಿ. ಸೊ ಸಿ ಯು ದೇರ್ ಇನ್ ದ ವೆಬಿನಾರ್. ಥ್ಯಾಂಕ್ ಯು.